ಹೇಳಿದೆ. ಕೇಳಿಸ್ಕೊಂಡೆ. ರಿಪ್ಲೈ ಮಾಡಲ್ವಾ? ಟೈಮ್ ಬಂದಾಗ ಹೇಳ್ತೀನಿ. ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಹೇಳಿ. ನಮ್ಮ ಅಕ್ಕ ಮಧುವಂತಿ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಿದ್ದು ಇನ್ಸ್ಪೆಕ್ಟರ್ ಕುಮಾರ್ ಕೊಲೆ ಆಯ್ತಲ್ಲ, ಈಗ ಆ ಕೊಲೆ ಮಾಡಿದ ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಹೌದಾ? ಹೌದು. ಈ ವಿಷಯ ತುಂಬ ಕಾನ್ಫಿಡೆನ್ಷಿಯಲ್ ಅಂತೆ, ಯಾರಿಗೂ ಹೇಳಬಾರ್ದು. ನಾನು ಹೊರಗಡೆ ಇರ್ತೀನಿ. ಈ ಫ್ಲವರ್ಸು ಅದ್ರ ಕಿತ್ಬೇಕಲ್ಲ. ಸಂಜೆ ತನಕ ಸನಿಹವಂತೂ ಸಾಲಲ್ಲ. ನನ್ನಾಸೆ ಅನಿಸಿಕೆ ನಾ ಹೇಳಲು ನಿಘಂಟು ಪದಗಳೇ ಸಾಲೋದಿಲ್ಲ. ನಿನ್ನೊಲವ ಚೆಲುವಾಳೆವೆ ಕಣ್ಣು ಸಾಲೋದಿಲ್ಲ. ನನ್ನೊಲವ ಬರುವೆ ಗಗನ ಹಾಳೆ ಸಾಲೋದಿಲ್ಲ. ಋತುಗಳೆಲ್ಲ ತಿರುಗಿ ಹೋಗಿ ಸಮಯ ಹಿಂದೆ ಸರಿದು ಹೋಗಿ ಮೊದಲ ಭೇಟಿ ನೆನೆದ ಮೇಲೂ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಅಮಲು ಬೇರೆ ಇಲ್ಲವೇ. ಇಷ್ಟು ಈಸಿಯಾಗಿ ಹೂ ಸಿಕ್ಬಿಡ್ತಾ? ಅದು ಹತ್ರದಲ್ಲೇ. ಯಾರೋ ನನ್ನ ಎತ್ತಿದಾರೆ ಅನಿಸ್ತಿದೆ. ಯಾರ ನಾನು ಎತ್ತಿರೋದು? ಇಳಿಸ್ರಿ ಕೆಳಗೆ. ಇಳಿಸಿಲ್ಲ ಅಂದ್ರೆ ಈಗ ನಿಮ್ ಗ್ರಹಚಾರ ಬಿಟ್ಬಿಡ್ತೀನಿ. ಯಾರಲ್ಲ? ಯಾರ್ ನನ್ನ ಎತ್ತಿದ್ದು? ಯಾರ್ ಬೀಳ್ಸಿದ್ ನನ್ನ? ಬಾರ ಆಚೆಗೆ. ಯಾರು ಇಲ್ಲ.
ಇದೆಲ್ಲ ಏನು ಭ್ರಮೆನಾ? ಭ್ರಮೆ ಆಗಿದ್ದಿದ್ರೆ ಈ ಹೂ ಕಿತ್ಕೊಳಕ್ ಹೇಗೆ ಸಾಧ್ಯ ಆಗ್ತಿತ್ತು? ಹೊಳೆ ನರಸಿಂಹ ಮೊದಲಿಂದ ಹೊರಡ್ಬೇಕು. ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ, ಬೀಗ್ರ ಥರ ನಡ್ಕೋ ಅಂತ ಹೇಳಿದ್ದೀನಿ. ಅವ್ರು ನೋಡಿದ ಕೂಡಲೇ ಅವ್ರ ಕಾಲ್ಗೆ ಹೋಗಿ ಬಿದ್ಬಿಡೋದಾ? ಹುಟ್ಟು ಗುಣ ಸುಟ್ಟರು ಹೋಗಲ್ವಂತೆ. ಅಲ್ಲಪ್ಪ, ಅವ್ರಿಗೇನು ಮರ್ಯಾದೆ ಕೊಡ್ಬೇಡ ಅಂತ ಹೇಳಿದ್ವಾ ನಾವು? ನಮಗೂ ಅವ್ರ ಮೇಲೆ ಗೌರವ ಇದೆ. ನಾವು ಕೊಡೋ ಮರ್ಯಾದೆಯಿಂದ ಅವ್ರಿಗೆ ಮುಜುಗರ ಆಗ್ಬಾರ್ದಪ್ಪ. ಯಜಮಾನ್ರು ಯಾವತ್ತಿದ್ರು ಯಜಮಾನ್ರೆ, ಅವ್ರಿಗೊಂಚೂರು ಅಹಂಕಾರ ಇಲ್ಲ, ಗರ್ವ ಇಲ್ಲ. ಆದ್ರೆ ಆ ನಾಗಲಕ್ಷ್ಮಿ ಇದಾರಲ್ಲ, ಅವ್ರು ಎಷ್ಟು ಕೊಬ್ಬಿರ್ಬೇಕು. ಕಿರಿಕ್ ಮಾಡ್ತಾರಪ್ಪ, ನಮ್ಮನ್ನೇ ಅವಮಾನ ಮಾಡ್ತಾರೆ. ದೊಡ್ಡವರು ಕಣೆ, ಎರಡು ಮಾತು ಜಾಸ್ತಿ ಹೇಳ್ತಾರೆ. ನಾವು ಬಡವರು, ಸಹಿಸ್ಕೋಬೇಕು. ನಾನು ಯಜಮಾನ್ರ ಕಾಲದ ತಕ್ಷಣ ಚಿಕ್ಕವನಾಗ್ಬಿಟ್ನಾ? ಈ ವಿಷಯದಲ್ಲಿ ಮೂರ್ತಿ ಯಾವತ್ತೂ ಬದಲಾಗಲ್ಲ. ಮದುವೆ ವಿಷಯದಲ್ಲಿ ಯಜಮಾನ್ರು ಏನ್ ಹೇಳಿದ್ರು ಗೊತ್ತಾ? ಮದುವೆನ ನಾವೇ ಮಾಡ್ಕೋತೀವಿ ಅಂದ್ರು. ಯಾಕೆ ಗೊತ್ತಾ? ನನ್ನ ಪರಿಸ್ಥಿತಿ ಅರ್ಥ ಆಗಿರತ್ತವ್ರಿಗೆ ಮೂರ್ತಿ ಮದುವೆ ಮಾಡ್ತಾನೋ ಇಲ್ವೋ ಅಂತ ಯೋಚನೆ ಮಾಡಿರ್ತಾರೆ. ಅಂತ ಒಳ್ಳೆ ವ್ಯಕ್ತಿ ಕಣವರು. ಹಾಗಾದ್ರೆ ಮದ್ವೆ ಅವರೇ ಮಾಡ್ತಾರಂತ? ಹಾಗಂತ ಹೇಳಿದ್ರು, ನಾನು ಒಪ್ಕೊಳ್ಳಿಲ್ಲ. ನನ್ನ ಮಗಳ ಮದುವೆ ನಾನೇ ಮಾಡ್ತೀನಿ ಅಂತ ಅಂದೆ. ಅಪ್ಪ, ಮದ್ವೆ ಅಂದ್ರೆ ಸುಲಭ ಏನಪ್ಪ? ಹೇಗ್ ಮಾಡ್ತೀಯಾ? ಸಾಹೇಬ್ರ ಕಡೆಯಿಂದ ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ. ಅವರೆಲ್ಲ ಇಷ್ಟಪಡೋ ಹಾಗೆ ಮದ್ವೆ ಮಾಡೋಕ್ಕಾಗತ್ತೇನಪ್ಪ? ಈ ವಿಷಯದಲ್ಲಿ ಸಾಹೇಬ್ರು ಅವ್ರ ದೊಡ್ಡತನನ ಮೆರೆದ್ಬಿಟ್ರು. ನಾರಾಯಣಪಟ್ಟಣ ದೇವಸ್ಥಾನದಲ್ಲೇ ಮದುವೆ ಆಗಬೇಕು, ಮದುವೆ ತುಂಬಾ ಸಿಂಪಲ್ ಆಗಿ ಮಾಡಿ ಅಂತಾನೂ ಹೇಳ್ಬಿಟ್ರು. ಹಾಗಂತ ತುಂಬಾ ಸಿಂಪಲ್ ಆಗು ಮಾಡಕ್ಕಾಗಲ್ಲ. ಮಾಡ್ತಿರೋದು ಮೊದಲನೇ ಮದುವೆ, 3 ಜನಕ್ಕೆ ಒಂದು ಊಟ ಕೊಡೋದು ಬೇಡವೇನೆ? ಬಿಡು, ಈ ಮೂರ್ತಿ ಅವನ ಲೆವೆಲ್ಗೆ ಮಾಡೇ ಮಾಡ್ತಾನೆ. ಹಾಗಾದ್ರೆ ಚೌಲ್ಟ್ರಿ ನಡೆಯಲ್ವಾ ಅಕ್ಕನ ಮದ್ವೆ? ನರಸಿಂಹಸ್ವಾಮಿ ದೇವಸ್ಥಾನಕ್ಕಿಂತ ಬೇಕೇನೆ ಮದುವೆ ಮಾಡಕ್ಕೆ ಜಾಗ? ದೇವಸ್ಥಾನ ಅಂದ್ರೂ ಇನ್ನು ಕಡಿಮೆ ಖರ್ಚಾಗತ್ತೇನಪ್ಪ? ಇನ್ನು ಊಟ ಅಂತೆಲ್ಲ ಹೋದ್ರೆ ತುಂಬಾನೇ ಖರ್ಚಾಗುತ್ತೆ. ಜಾಸ್ತಿ ದುಡ್ಡು ಖರ್ಚು ಮಾಡಬೇಡ, ಸಾಲ ಅಂತೂ ಮಾಡಲೇಬೇಡ. ಮೇಘನಾ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹಿರಿಕರು ಹೇಳಿಲ್ವೇನೆ? ನೀನೇನು ಯೋಚನೆ ಮಾಡಬೇಡ, ನಾನು ಮದುವೆ ಮಾಡ್ತೀನಿ. ಅದೇ ಹೇಗ್ ಮಾಡ್ತೀಯಾ? ಅಯ್ಯೋ ರಾಮ, ರಿಟೈರ್ಡ್ ಆಗುತ್ತೆ, PF ದುಡ್ಡಿದೆ, ಪೆನ್ಷನ್ ಬರುತ್ತೆ, ಸರ್ಕಾರಿ ನೌಕರ ಕಣೆ ನಾನು. 4 ಜನಕ್ಕೆ 4 ಕಾಸು ಕೇಳಿದ್ರೆ ಕೊಡಲ್ಲ ಅಂತಾರ? ಯಾರ ಹತ್ರನೂ ಕೈ ಚಾಚ್ಬೇಡಪ್ಪ, ನನ್ನ ಮಾತು ಕೇಳು. ಸಾಲ ಮಾಡಬೇಕು ಕಣೆ, ಸಣ್ಣ ಪುಟ್ಟ ಸಾಲ ಮಾಡ್ತೀನಿ, ಒಂದೊಂದು ಪೈಸಾನು ಬರೆದಿಡ್ತೀನಿ. ಸಾಲಗಾರ ಅನ್ನಿಸ್ಕೊಳ್ಳಲ್ಲ, ಎಲ್ಲಾನು ಚುಕ್ತಾ ಮಾಡ್ತೀನಿ. ನಿನ್ ಪಾಡಿಗೆ ನೀನು ಮದುವೆ ಮಾಡ್ಕೊಂಡು ಸಾಹೇಬ್ರ ಜೊತೆ ಡೆಕೋರೇಷನ್ ಮಾಡಿದ ಕಾರಲ್ಲಿ ಹೋಗ್ತಾ ಇರೋದನ್ನ ನೋಡಿ ಕಣ್ತುಂಬ್ಕೋತೀನಿ ಕಣೆ ನಾನು. ನಾರಾಯಣಪಟ್ಟಣ ಜನ ಮಾತಾಡ್ಕೋಬೇಕು. ಮದುವೆ ಮಾಡಿದ್ರೆ ನರಸಿಂಹಮೂರ್ತಿ ಮಾಡ್ದ ಹಾಗೆ ಮಾಡಬೇಕು ಅಂತ. ಇವತ್ತು ನಲ್ಲಿ ನೀರು ಬರುತ್ತೆ, ತೊಟ್ಟಿಯೆಲ್ಲ ತೊಳೆದು ನೀರು ತಿರುಗಿಸ್ಬಿಟ್ಬಿಡು, ನೀರು ತುಂಬ್ಕೊಳ್ಳಿ. ಎಲ್ಲ ತಯಾರಾಗ್ಬೇಕು, ಬೇಗ ನಾ ಬರ್ತೀನಿ.
ಅಪ್ಪ ಹೇಳಿದ್ರಲ್ವೇನೆ ಹೇಗೆ ಮದುವೆ ಮಾಡ್ತೀನಿ ಅಂತ, ಮತ್ತೇನೇನು ಯೋಚನೆ ಮಾಡ್ತಿದ್ಯಾ? ಅಪ್ಪನಿಗೆ ನನ್ನ ಮದುವೆ ನೋಡೋ ಆಸೆ. ನನಗೆ ನಾನು ಮದುವೆ ಆಗಿ ಹೋದ್ಮೇಲೂ ಅಪ್ಪ ನೆಮ್ಮದಿಯಿಂದ ಇರಬೇಕು ಅನ್ನೋ ಆಸೆ. ಮಗಳು ಮದುವೆ ಅಂತ ಅಪ್ಪ ಎಲ್ಲಿ ಕಷ್ಟಕ್ಕೆ ಸಿಕ್ಕಾಕೊಬಿಡ್ತಾರೋ ಅಂತ ನನಗೆ ಚಿಂತೆ ಆಗಿದೆ. ಕಷ್ಟ ಅಂತ ಅನ್ಕೊಳ್ಳೋದೇ ಬೇಡವೆ, ಸಂಭ್ರಮ ಅಂತ ಅನ್ಕೊಳ್ಳೋಣ. ಈಗ ಅಪ್ಪನೇ ನೋಡು, ನೀನು ಮದುವೆ ಮಾಡಿಸೋ ಖುಷಿಲಿ ಅವ್ರು ಎಷ್ಟು ಸಂಭ್ರಮಿಸ್ತಿದ್ದಾರೆ ಅಂತ. ನಾನಂತೂ ಇನ್ನೂ ನಿನ್ನ ಮದುವೆಲಿ ಓಡಾಡಬೇಕು, ಅಯ್ಯೋ ಡಾನ್ಸ್ ಮಾಡಬೇಕು. ನನಗೆ ತುಂಬ ಕೆಲಸ ಇದೆ. ಬಾಯ್ ಬಾಯ್. ಅಪ್ಪ ಬಟಾಣಿನ ಒಣಗಾಕ್ಬೇಕು, ಬಾ ಒಂಚೂರು ಮೇಲತ್ತು. ಓಕೆ ಅಭಿಬೇಕಿ, ಬಟಾಣಿ ಒಣಗಾಕೋಕ್ಕೂ ನಾನೇ ಬರ್ಬೇಕೇನೆ? ನಾನೇನು ರೆಡಿ ಇದ್ದೀನಾ? ನಾನು ಕುಳ್ಳಾನೆ, ನನ್ನ ಕೈಲಾಗಲ್ಲ. ಹಲೋ, ನಾನೇನು ಆರಡಿನಾ? ನಾನು ಕುಳ್ಳಿನೇ, ಬಾ ಸುಮ್ಮನೆ. ಅಭಿಬೇಕಿ, ವಯಸ್ಸಾಯ್ತು ಕಣೆ ನನಗೆ, ಮದುವೆ ಹತ್ರ ಬರ್ತಾ ಇದೆ, ತುಂಬಾ ಓಡಾಡ್ಬೇಕು. ಈ ಕೆಲಸ ಎಲ್ಲ ನನಗೆ ಹೇಳ್ಬೇಡ, ನನಗೆ ತುಂಬಾ ಕೆಲಸ ಇದೆ. ಅಪ್ಪ ಅಪ್ಪ, ಯಾರು ನನ್ನ ಕಷ್ಟ ಅರ್ಥನೇ ಮಾಡ್ಕೊಳ್ಳಲ್ಲ. ಮನೆ ಕೆಲಸ ಅಂದೆ ಸಾಕು, ಅಪ್ಪಂಗೆ ಮೈಬಾರ. ವಿಸ್ಮಯ ಕಣ್ಣು ಕಣ್ಣಲೆ ಈ ಭಾವ. ಬಾಗ್ಲಿಗೆ ತೋರಣ ಕಟ್ಟಿರ್ಬೇಕು, ಬಾಳೆಕಂದು ಇವೆಲ್ಲ ಹಾಕಿ ಮನೆ ತುಂಬ ಜನ ಓಡಾಡ್ತಾ ಇರಬೇಕು, ಗಿಜಿ ಗಿಜಿ ಅಂತ ಇರಬೇಕು. ಅಂಕಲ್ ನೀವು ರೇಷ್ಮೆ ಪಂಚೆ ಹಾಕೊಂಡು ಓಡಾಡ್ತಿರ್ಬೇಕು. ಅಂಕಲ್ ಮೇಘ್ನಾ ಟೀಚರ್ ನೀವು ಕೈಗೆ ಕಾಲ್ಗೆ ಮೆಹಂದಿ ಹಾಕೊಂಡಿರ್ಬೇಕು. ಇನ್ನು ಏನೇನೋ ಕೆಲಸಗಳಾಗಬೇಕು. ನೀವು ನೋಡಿದ್ರೆ ಡಲ್ಲಾಗಿದ್ದೀರಾ, ಯಾಕೆ? ಅಂಕಲ್ ನನ್ನಿಂದ ನಿಮ್ಗೆ ಏನು ಸಹಾಯ ಆಗ್ಬೇಕು ಹೇಳಿ. ಒಟ್ಟಿನಲ್ಲಿ ಮೇಘನಾ ಟೀಚರ್ ಮದುವೆ ಸಖತ್ತಾಗಿ ಗ್ರ್ಯಾಂಡ್ ಆಗಿ ಸೂಪರ್ ಆಗಿ ಆಗಬೇಕು ಅಷ್ಟೇ. ಸಹಾಯ ಮಾಡ್ತೀಯಾ? ಖಂಡಿತ ಅಂಕಲ್. 4 ಲಕ್ಷ ರೂಪಾಯಿ ಸಾಲ ಬೇಕು, ಕೊಡ್ತೀಯಾ? ನಾಲ್ಕು ಲಕ್ಷಕ್ಕೆ ಎಷ್ಟು ಸೊನ್ನೆ ಇರುತ್ತೆ ಅಂತ ಗೊತ್ತೇನಪ್ಪ ನಿನಗೆ? 4 ಲಕ್ಷ ತಾನೆ ಅಂಕಲ್, ಕೊಡೋಣ ಬಿಡಿ. ನಮ್ಮಪ್ಪ ದೊಡ್ಡ ಬಿಲ್ಡರ್ ಅಂಕಲ್. ನಮ್ಗೆ ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ಹಂಗೆ ದುಡ್ಡನ್ನ ಸರಕ್ ಅಂತ ಹಂಗೆ ಎಣಿಸ್ಬಿಟ್ಟು ಎತ್ಕೊಟ್ಬಿಡ್ತಾರೆ. ಬನ್ನಿ ಅಂಕಲ್ ಹೋಗೋಣ. ಒಂದು ನಿಮಿಷ, ನಿಮ್ಮಪ್ಪನ ಹತ್ರ ಸಾಲ ಮಾಡಿ
ತೀರ್ಸೋಕ್ಕಾಗದೆ ನಿಮ್ಮಪ್ಪ ಕಟ್ತಾವ್ರಲ್ಲ ಬಿಲ್ಡಿಂಗು, ಅದಕ್ಕೆ ನಾನು ನನ್ನ ಮಕ್ಕಳೆಲ್ಲ ಬಾಣಲಿಯಲ್ಲಿ ಗಾರೆ ಹೊರಬೇಕಾಗ್ತದೆ. ಇಷ್ಟು ಹೇಳಿದೆಲ್ಲ ಅಷ್ಟೇ ಸಾಕು, ತುಂಬ ಖುಷಿಯಾಯಿತು. ಇನ್ನೊಂದು ವಿಷಯ, ನಿನ್ನ ಹತ್ರ ಕಾರ್ ಇದೆಯಲ್ಲ, ಬೇಗ ನನ್ನ ಮದುವೆಯಲ್ಲಿ ನಮಗೆಲ್ಲ ಸ್ವಲ್ಪ ಓಡಾಡ್ಸಿದ್ರೆ ಅಷ್ಟು ಸಾಕಪ್ಪ. ಅಪ್ಪ, ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡ್ತೀಯಾ? ಅದೆಲ್ಲ ಏನು ಬೇಡ, ನಿಂದೆ ಗಾಡಿ ಇದೆಯಲ್ಲ ಅದರಲ್ಲೇ ಓಡಾಡೋಣ. ಟೀಚರ್ 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 ಇದರಿಂದ ನನ್ಗೆ ಯಾವ ತೊಂದರೆನೂ ಇಲ್ಲ. ನಾನೇ ನಿಮ್ಮನ್ನು ಹೊತ್ಕೊಂಡ ಹೋಗ್ಬೇಕು, ಕಾರ್ ಇದೆ, ಓಡಾಡೋಣ. ಖುಷಿಯಿಂದ ನೀವು ಮದುವೆ ಆಗಿ ಗಂಡನ ಮನೆಗೆ ಹೋಗೋವರೆಗೂ ನನ್ನ ಪಾತ್ರ ಇದ್ದೇ ಇರುತ್ತೆ. ಇದನ್ನ ನಾನು ನನ್ನ ಕರ್ತವ್ಯ ಅಂತ ಅನ್ಕೊಂಡಿದ್ದೀನಪ್ಪ. ಹೌದು, ಯಾರು ನೀವು? ನಾನು ಮಧುರನ್ ಫ್ರೆಂಡು ಅಲ್ವೇನ ಮಧುರ? ಹಾಂ ಹೌದು. ಅದು ಗೊತ್ತು. ನೀವು ಯಾವ ಜನ್ಮದಲ್ಲಿ ನಮಗೇನಾಗಿದ್ರು ಈ ಜನ್ಮದಲ್ಲಿ ಇಷ್ಟೊಂದು ಸಹಾಯ ಮಾಡ್ತಿದ್ದೀರಾ. ಹೋದ ಜನ್ಮದಲ್ಲಿ ಮೂರ್ತಿ ಅಂಕಲ್ಲು ಇಡೀ ನಾರಾಯಣಪಟ್ಟಣಕ್ಕೆ ಮಹಾರಾಜ. ಅದೇಪ್ಪ, ಈಗ ಹೋಗೋಣ. ದೇವ್ರು ಬಂದಂಗೆ ಬಂದೆಯಪ್ಪ. ಅಂಕಲ್ ಅಂತ ದೊಡ್ಡ ಮಾತೆಲ್ಲ ಆಡ್ಬೇಡಿ ಅಂಕಲ್. ಇಲ್ಲ 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 ನಿಲ್ಸಿ ಇಲ್ಲೇ. ನಿಮ್ಗೆ ಏನಾದ್ರು ಕೆಲಸ ಇದ್ರೆ ನೀವು ಹೊರಡಿ, ನಾನು ದಿನಸಿ ಹಾಕಿಸ್ಕೊಂಡು ಮನೆಗೆ ಹೋಗ್ತೀನಿ. ಏನ್ ಅಂಕಲ್ ನೀವು ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಡ್ ಬಂದ್ ಬಿಟ್ಬಿಟ್ಟು ಈಗ ಕರ್ಕೊಂಡು ಹೋಗದೆ ಇರ್ತೀನಾ? ಅಂಕಲ್ ನೀವು ತಲೆ ಕೆಡ್ಸ್ಕೊಬಿಡಿ, ನೀವು ಹೋಗಿ ದಿನಸಿ ತಗೊಳ್ಳಿ, ಇದೇ ಕಾರಲ್ಲಿ ತಗೊಂಡ್ ಹೋಗೋಣ. ನಿನ್ಗೆ ಯಾಕಪ್ಪ ತೊಂದ್ರೆ? ನಾನು ಹಾಕಿಸ್ಕೊಂಡು ಹೋಗ್ತೀನಿ ಬಿಡು. ಅಂಕಲ್ ಸರಿ, ನೀ ಇಲ್ಲೇ ಇರು, ನಾನು ದಿನಸಿ ಹಾಕಿದ್ಮೇಲೆ ನಿನ್ಗೆ ಹೇಳ್ತೀನಿ. ಸರಿ ಅಂಕಲ್, ಆಯ್ತು. ನಮಸ್ಕಾರ ಶೆಟ್ರೆ. ಓಹೋ, ನಮಸ್ಕಾರ ಮೂರ್ತಿಗಳೇ, ಬನ್ನಿ ಬನ್ನಿ. ಏನೋ ಕಾರ್ನಲ್ಲಿ ಬಂದಿದ್ದೀರಾ? ಮಗಳು ಮದುವೆ ಅಂತ ಕಾರ್ನಲ್ಲೇ ಓಡಾಡ್ತಾ ಇದ್ದೀರಾ. ನೀವೇನು ಹೇಳಿ ಮೂರ್ತಿಗಳೇ, ಸಾಹೇಬ್ರ ಮನೆ ಸಂಬಂಧ ಬೆಳೆಸಿದ್ಮೇಲೆ ನಿಮ್ಮ ಲೆವೆಲೇ ಚೇಂಜ್ ಆಗೋಯ್ತು. ನಿಂತ ಇದ್ದೀರಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಲಿಸ್ಟ್ ಕೊಡಿ ಮೂರ್ತಿಗಳೇ, ಪ್ಯಾಕ್ ಮಾಡಿಸ್ಬಿಡ್ತೀನಿ. ಪೊಲೀಸ್ ಶೆಟ್ರೆ. ಓಹೋ, ಲಿಸ್ಟ್ ತುಂಬಾ ಉದ್ದ ಇದೆ. ತುಂಬಾ ಗ್ರ್ಯಾಂಡ್ ಮದುವೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಹಾಗೇನಿಲ್ಲ ಶೆಟ್ರೆ, ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ಮಾಡ್ತಾ ಇದ್ದೀನಿ. ಸಂತೋಷ ಸಂತೋಷ. ಲೋ ರಾಜು, ಬಾರ ಇಲ್ಲಿ. ತಗೊಳ್ಳಲಿ ಇಷ್ಟು. ನಮ್ಮ ಮೂರ್ತಿಯವ್ರ ಮಗಳು ಮದುವೆ, ಎಲ್ಲ ಕ್ವಾಲಿಟಿ ಐಟಮ್ ಯಾಕೋ. ಹೋಗು, ಬೇಗ ಪ್ಯಾಕ್ ಮಾಡು. ಶೆಟ್ರೆ, ಇಷ್ಟಕ್ಕೆಲ್ಲ ಅಂದಾಜು ಎಷ್ಟಾಗ್ಬೋದು? ಯಾಕೆ ಮೂರ್ತಿಗಳೇ, ಸುತ್ತಮುತ್ತ ಇರೋ ಅಂಗಡಿನಲ್ಲಿ ನನ್ನಷ್ಟು ಕಮ್ಮಿ ರೇಟ್ನಲ್ಲಿ ದಿನಸಿ ಕೊಡೋರು ಯಾರು ಇಲ್ಲ. ಹೋಲ್ಸೇಲ್ ರೇಟಲ್ಲಿ ಕೊಡ್ತೀನಿ. ಎಲ್ಲ ಪ್ಯಾಕ್ ಆಗಿ ಬಿಲ್ ಕೊಟ್ಟ ಮೇಲೆ ನೀವು ಯಾವ ಅಂಗಡಿಗಾರ ಹೋಗಿ ವಿಚಾರಿಸಿ, ಅಲ್ಲಿ ನನಗಿಂತ ಕಮ್ಮಿ ಕೊಡ್ತೀನಿ ಅಂತ ಹೇಳಿದ್ರೆ ಆಮೇಲೆ ಮಾತಾಡಿ. ತುಂಬಾ ಸಂತೋಷ ಶೆಟ್ರೆ. ಆದ್ರೂ ಒಂದು ಅಂದಾಜು ಹೇಳ್ಬಿಟ್ಟಿದ್ರೆ ಎಷ್ಟಾಗುತ್ತೆ ಅಂತ. ಲಿಸ್ಟ್ ಕೊಡ ಇಲ್ಲಿ. ಮೂರ್ತಿಗಳೇ, ಇಷ್ಟಕ್ಕೆಲ್ಲ ಅಂದಾಜು 80ರಿಂದ 1 ಲಕ್ಷ ಆಗ್ಬೋದು. ಈಗ ಒಂದು 25,000 ಅಡ್ವಾನ್ಸ್ ಕೊಟ್ಟಿರಿ. ಮಿಕ್ಕಿದನ್ನ ಮದುವೆ ಹತ್ರ ಮಾಡ್ಕೊಂಡು ಕೊಡಿವ್ರಂತೆ. ಊರ್ ಬಿಟ್ಟು ಎಲ್ಲಿ ಹೋಗ್ತೀರಾ ನೀವು? ಯಾವುದೋ ಒಂದಷ್ಟು ದುಡ್ಡು ಬರಬೇಕಾಗಿತ್ತು, ಬರೋದು ತಡ ಆಗ್ತಿದೆ. ಬಂದ ತಕ್ಷಣ ಕೊಟ್ಬಿಡ್ತೀನಿ, ಎಲ್ಲ ಪ್ಯಾಕ್ ಮಾಡಿಸ್ಬಿಡಿ. ಅಂದ್ರೆ 25,000 ಅಡ್ವಾನ್ಸ್ ಕೂಡ ಇಲ್ವಾ ನಿಮ್ಮ ಹತ್ರ? ಅದೇ ಹೇಳಿದ್ನಲ್ಲ ಶೆಟ್ರೆ, ಯಾವುದೋ ದುಡ್ಡು ಬರಬೇಕಾಗಿತ್ತು. ಲೇ ರಾಜು, ಪ್ಯಾಕ್ ಮಾಡೋದನ್ನ ನಿಲ್ಸೋ. ಏನ್ ಮೂರ್ತಿಗಳೇ, ಅಡ್ವಾನ್ಸು ಕೊಡದೆ ಇದ್ರೆ ಯಾವ ಗ್ಯಾರಂಟಿನಲ್ಲಿ ದಿನಸಿ ಕೊಡೋದು ಹೇಳಿ? ಅದೆಲ್ಲ ಆಗೋದಿಲ್ಲ ಬಿಡೆ.
ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಸೆಟ್ರೆ. ಮಗಳು ಮದುವೆ ತುಂಬಾ ಜನ ಸೇರ್ತಾರೆ. ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ದುಡ್ಡು ಹೇಗೋ ಅರೇಂಜ್ ಮಾಡ್ತೀನಿ, ನನ್ನನ್ನು ನಂಬಿ. ಅರೇಂಜ್ ಮಾಡ್ಕೊಂಡು ಬನ್ನಿ, ಆಮೇಲೆ ಕೊಡ್ತೀನಿ. ಇಷ್ಟು ದಿನಸಿನ ಸಾಲ ಕೊಟ್ರೆ ಅಂಗಡಿನ ಬಾಗ್ಲಾಕಬೇಕಾಗುತ್ತೆ. ಹೋಗಿ ಹೋಗಿ. ಎಷ್ಟು ಹೇಳೋದು ನಿಮ್ಗೆ ಅರ್ಥವಾಗಲ್ಲ ಅಂದ್ರೆ ನಡೀರಿ ಆಚೆಗೆ. ಕೊಟ್ಟ ತಕ್ಷಣ ಹೋಗ್ರಿ. ಕೈನಲ್ಲಿ ದುಡ್ಡಿಲ್ಲೇ ಇದ್ರು ದೊಡ್ಡ ಮನೆಗೆ ಹೆಣ್ಣು ಕೊಟ್ಟು ಮದುವೆ ಮಾಡ್ಬೇಕು. ಅದೇನೋ ಹೇಳ್ತಾರಲ್ಲ, ಹೊಟ್ಟೆಗೆ ಇಟ್ಟಿಲ್ಲದೆ ಇದ್ರು ಜುಟ್ಟಿಗೆ ಮಲ್ಗವ್ವ ಅಂತ. ಅದನ್ನ ಇವ್ರು ನೋಡೇ ಮಾಡಿರ್ಬೇಕು. ನಿಮಗೆ 2 ತಿಂಗಳಲ್ಲಿ ರಿಟೈರ್ಮೆಂಟ್ ಆಗ್ತಾ ಇದೆ. ನಿಮ್ಗೆ ಸಾಲ ಕೊಟ್ಟು ಮನೆ ಬಾಗಿಲಿಗೆ ಅಲಿಯೋಕ್ಕಾಗಲ್ಲ. ಈ ಊರಲ್ಲಿ ಯಾರೂ ನಿಮಗೆ ಸಾಲ ಅದಕ್ಕೆ ಕೊಡ್ತಾ ಇಲ್ಲ. ಇದೊಳ್ಳೆ ಸೊರೈತು. ಇದೇನು ಚೌಕಾಸಿ ವ್ಯಾಪಾರನಾ? ಮದುವೆನೇರಾದರೂ ಚೌಕಾಸಿ ಮಾಡ್ತಾರ ಮೂರ್ತಿಗಳೇ? ಅಡ್ವಾನ್ಸ್ ಕೊಡದೆ ನಾವೇನು ಮಾಡೋಕ್ಕಾಗಲ್ಲ. ಇವತ್ತು ರಾತ್ರಿ ಒಳಗಡೆ ಅಡ್ವಾನ್ಸ್ ಕೊಡದೇ ಇದ್ದರೆ ಬೇರೆಯವ್ರು ನೋಡ್ಕೊಳ್ಳಿ. ಕೈನಲ್ಲಿ ದುಡ್ಡಿಲ್ಲೇ ಇದ್ರು ದೊಡ್ಡ ಮನೆಗೆ ಹೆಣ್ಣು ಕೊಟ್ಟು ಮದುವೆ ಮಾಡ್ಬೇಕು. ಅದೇನೋ ಹೇಳ್ತಾರಲ್ಲ, ಹೊಟ್ಟೆಗೆ ಇಟ್ಟಿಲ್ಲದೆ ಇದ್ರು ಜುಟ್ಟಿಗೆ ಮಲ್ಗವ್ವ ಅಂತ. ಅದನ್ನ ಇವ್ರು ನೋಡೇ ಮಾಡಿರ್ಬೇಕು. ತಗೊಳ್ಳಿ ಇನ್ಶೂರೆನ್ಸ್ ಬಾಂಡ್. ಹೇಗಿದ್ರು ಮೇಘ್ನ ಮದುವೆ ಆಗ್ತಾ ಇದೆ, ಮದುವೆಗೆ ಸಹಾಯ ಆಗುತ್ತೆ. ಅಪ್ಪ, ತಟ್ಟೆ ಮುಂದೆ ಕುತ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ? ಊಟ ಮಾಡು. ಊಟ ಮಾಡಪ್ಪ. ಅಪ್ಪ, ನಿಮಗೆ 2 ತಿಂಗಳಲ್ಲಿ ರಿಟೈರ್ಮೆಂಟ್ ಆಗ್ತಾ ಇದೆ. ನಿಮ್ಗೆ ಸಾಲ ಕೊಟ್ಟು ಮನೆ ಬಾಗಿಲಿಗೆ ಅಲಿಯೋಕ್ಕಾಗಲ್ಲ. ಈ ಊರಲ್ಲಿ ಯಾರೂ ನಿಮಗೆ ಸಾಲ ಅದಕ್ಕೆ ಕೊಡ್ತಾ ಇಲ್ಲ. ಕೈನಲ್ಲಿ ದುಡ್ಡಿಲ್ಲೇ ಇದ್ರು ದೊಡ್ಡ ಮನೆಗೆ ಹೆಣ್ಣು ಕೊಟ್ಟು ಮದುವೆ ಮಾಡ್ಬೇಕು. ಅದೇನೋ ಹೇಳ್ತಾರಲ್ಲ, ಹೊಟ್ಟೆಗೆ ಇಟ್ಟಿಲ್ಲದೆ ಇದ್ರು ಜುಟ್ಟಿಗೆ ಮಲ್ಗವ್ವ ಅಂತ. ಅದನ್ನ ಇವ್ರು ನೋಡೇ ಮಾಡಿರ್ಬೇಕು. ಅಡ್ವಾನ್ಸ್ ಕೊಡದೆ ನಾವೇನು ಮಾಡೋಕ್ಕಾಗಲ್ಲ.
ಇವತ್ತು ರಾತ್ರಿ ಒಳಗಡೆ ಅಡ್ವಾನ್ಸ್ ಕೊಡದೇ ಇದ್ರೆ ಬೇರೆಯವ್ರು ನೋಡ್ಕೊಳ್ಳಿ. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ, ಯಾಕಪ್ಪ? ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಆಗ್ತಾ ಇಲ್ಲ ಕಡೆ, ಸಂಕಟ ಆಗುತ್ತೆ, ಅಸಿಡಿಟಿ. ನಿಮಗೆ 2 ತಿಂಗಳಲ್ಲಿ ರಿಟೈರ್ಮೆಂಟ್ ಆಗ್ತಾ ಇದೆ. ನಿಮ್ಗೆ ಸಾಲ ಕೊಟ್ಟು ಮನೆ ಬಾಗಿಲಿಗೆ ಅಲಿಯೋಕ್ಕಾಗಲ್ಲ. ಈ ಊರಲ್ಲಿ ಯಾರು ನಿಮ್ಗೆ ಸಾಲ ಅದಕ್ಕೆ ಕೊಡ್ತಾ ಇಲ್ಲ. ಕೈನಲ್ಲಿ ದುಡ್ಡಿಲ್ಲೇ ಇದ್ರು ದೊಡ್ಡ ಮನೆಗೆ ಹೆಣ್ಣು ಕೊಟ್ಟು ಮದುವೆ ಮಾಡಬೇಕು. ಅದೇನೋ ಹೇಳ್ತಾರಲ್ಲ, ಹೊಟ್ಟೆಗೆ ಇಟ್ಟಿಲ್ಲೇ ಇದ್ರು ಜುಟ್ಟಿಗೆ ಮಲ್ಗೆವ್ವ ಅಂತ, ಅದನ್ನ ಇವ್ರು ನೋಡೇ ಮಾಡಿರ್ಬೇಕು. ಮದುವೆ ಮಾಡಬೇಕು ಮೂರ್ತಿ, ಮದುವೆ ಮಾಡಲೇಬೇಕು. ಹೇಗಾದರೂ ಮಾಡಿ ನೀನು ಮದುವೆ ಮಾಡಲೇಬೇಕು ಮೂರ್ತಿ. ನಿನ್ನ ಮಗ ಮರ್ಯಾದೆ ಪ್ರಶ್ನೆ, ಅದಕ್ಕಿಂತ ಹೆಚ್ಚಾಗಿ ನಿನ್ನ ಮಗಳ ಜೀವನದ ಪ್ರಶ್ನೆ. ಮದುವೆ ಮಾಡಲೇಬೇಕು, ಮದುವೆ ಮಾಡಲೇಬೇಕು ಮೂರ್ತಿ, ಮದುವೆ ಮಾಡಲೇಬೇಕು, ಮದುವೆ ಮಾಡಲೇಬೇಕು ಮೂರ್ತಿ, ಮದುವೆ ಮಾಡಲೇಬೇಕು. ಲೆಕ್ಕ ಯಾಕೆ ಹೀಗೆ ಕೂತಿದ್ಯಾ? ನನ್ನ ಮದುವೆ ವಿಚಾರಕ್ಕೆ ಅಪ್ಪ ಎಷ್ಟು ಕುಗ್ಗೋಗಿದಾರಲ್ವಾ. ಎಲ್ಲದಕ್ಕೂ ನಾನೇ ಕಾರಣ. ನನ್ನನ್ನು ಮದುವೆಗೆ ಒಪ್ಸೋದಕ್ಕೆ ಅಪ್ಪ ಎಷ್ಟು ಕಷ್ಟಪಟ್ಟರು. ಮದುವೆಗೆ ಒಪ್ಕೊಂಡ್ಮೇಲೂ ಅವ್ರಿಗಷ್ಟೇ ಕಷ್ಟ ಆಗ್ತಿದೆ. ಇನ್ನೇನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಎಷ್ಟು ಕಷ್ಟ ಪಡ್ತಾರೋ ಏನೋ. ಅಷ್ಟು ಜನ ಬಂದು ದುಡ್ಡು ಕೇಳಿ ಹೋಗಿದ್ದಾರೆ. ಅಷ್ಟೊಂದು ದುಡ್ಡನ್ನ ಅವ್ರು ಹೇಗೆ ಹೊಂದಿಸ್ತಾರೆ? ನನಗೂ ಅದೇ ಗೊತ್ತಾಗ್ತಿಲ್ಲ ಕಣಕ್ಕ. ಕೇಳಿದ್ರೆ ಹೇಗೋ ಮದುವೆ ಮಾಡಿಸ್ತೀನಿ, ನೀವ್ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಅಂತ ಹೇಳ್ತಾರೆ. ನಾನು ಸಾಹೇಬ್ರ ಹತ್ರ ಮಾತಾಡ್ಲಾ? ಯಾವ್ದ್ರ ಬಗ್ಗೆನೆ? ಮದುವೆನೇ ಪೋಸ್ಟ್ಪೋನ್ ಮಾಡೋದಕ್ಕೆ ಹೇಳ್ತೀನಿ. ಸ್ವಲ್ಪ ದಿನ ಮದುವೆನ ಮುಂದಕ್ಕೆ ಹಾಕಕ್ಕೆ ಹೇಳ್ತೀನಿ. ಆಗ ದುಡ್ಡು ಹೊಂದ್ಸೋದಕ್ಕೆ ಅಪ್ಪನಿಗೆ ಸಮಯನಾದರೂ ಸಿಗುತ್ತೆ. ಬೇಡ ಕಣೆ ಅಕ್ಕ, ಈ ಕಷ್ಟ ಯಾವತ್ತೂ ಇದ್ದಿದ್ದೆ. ಈಗಾಗಲೇ ಮದುವೆ ಇನ್ವಿಟೇಷನ್ನ ಹಂಚ್ಬಿಟ್ಟಿದ್ದಾರೆ. ಇನ್ನು 2 ವಾರ ಕಣೆ, ಅಷ್ಟರಲ್ಲಿ ನಿನ್ನ ಮದುವೆ ಹೇಗೋ ಆಗೋಗುತ್ತೆ. ಇವಾಗ ಪೋಸ್ಟ್ಪೋನ್ ಮಾಡೋಣ ಅಂದರೆ ಆಗ ನಮಗೆ ಕಷ್ಟ ಕಣೆ. ಜನ ಏನೇನೋ ಮಾತಾಡ್ತಾರೆ. ಆಗ ಅಪ್ಪ ಇನ್ನೂ ಬೇಜಾರಾಗ್ತಾರೆ. ಮದುವೆ ಆಗುತ್ತೆ ಆಗುತ್ತೆ ಅಂತ ಮಾತ್ರ ಹೇಳ್ತೀರಾ, ಹೇಗಾಗುತ್ತೆ ಅಂತ ಯಾರೂ ಹೇಳಲ್ಲ. ಎಷ್ಟು ಖರ್ಚಾಗುತ್ತೆ ಗೊತ್ತೇನೆ? ಸುರೇಶ್ ಏನು ಹೇಳಿದ್ರು ಕೇಳಿಸ್ಕೊಂಡ್ಯಾ? ಸಾಲ ಹೇಗೆ ತೀರಿಸ್ತೀರಾ ಅಂತ ಕೇಳಿದ್ರು. ದುಡ್ಡಿಲ್ದೆ ಯಾವ ಕೆಲಸನೂ ಆಗಲ್ಲ ಮಧುರ. ಇಬ್ಬರಿಗೂ ಕಪಾಲಕ್ಕೆ ಹಾಕ್ಬಿಡ್ತೀನಿ. ಏನು ಮದುವೆ ಮುಂದಕ್ಕೆ ಹಾಕ್ತೀರಾ? ಹೋಗಿ ಹೇಳ್ಬಿಡಿ ಸಾಹೇಬ್ರಿಗೆ ಮದುವೆ ಮುಂದಕ್ಕೆ ಹಾಕೋತೀವಿ ಅಂತ. ಹಾಗೆ ಹೇಳಿ ಅವ್ರಿಗೆ, ನೀವು ಬೇಡ, ನಿಮ್ಮ ಸಂಬಂಧನೂ ಬೇಡ, ಮದುವೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀವಿ ಅಂತ. ಆಮೇಲೆ ಈ ಮನೇಲಿ ಕೂತ್ಕೊಂಡು ದಿನ ದಿನ ನೀವು ಹಾಳಾಗೋದನ್ನ ನೋಡ್ತಾ ಇರ್ತೀನಿ. ಈ ಮನೆಗೆ ನೀವೇ ಯಜಮಾನ್ತಿರು.
ಎಲ್ಲ ನಿರ್ಧಾರಗಳನ್ನ ನೀವೇ ತಗೊಳ್ಳಿ. ಆದ್ರೆ ಅದೆಲ್ಲ ನಾನು ಬದುಕಿರುವಾಗಲ್ಲ, ನಾ ಸತ್ತ ಮೇಲೆ. ಅಲ್ಲಿವರೆಗೂ ಈ ಮನೆಯಲ್ಲಿ ಗಂಡಸು ಅನ್ನಿಸ್ಕೊಳ್ಳೋನು ನಿಮ್ಮಪ್ಪ ಒಬ್ಬ ಇದ್ದಾನೆ. ಇನ್ನೊಂದ್ಸಲ ಏನಾದ್ರು ಮದುವೆ ಮುಂದಕ್ಕೆ ಹಾಕೋ ವಿಚಾರ ಮಾತಾಡಿದ್ರೆ ನಾನು ಈ ಮನೆಯಲ್ಲಿರಲ್ಲ, ದೇಶಾಂತರ ಹೊರಟೋಗ್ತೀನಿ. ಕೇಳಿಸ್ಕೊಳ್ರೆ, ಯಾವುದೇ ಕಾರಣಕ್ಕೂ ಮದುವೆ ನಿಲ್ಲಬಾರ್ದು, ನಿಲ್ಲೋದಿಲ್ಲ. ಯಾರಿಗೆ ಏನೇ ಆದರೂ ಮದುವೆ ಆಗಲೇಬೇಕು, ನನ್ನ ನಾಣೆ. ದೇವ್ರೆ, ಅಕ್ಕನ ಮದುವೆ ಸಾಹೇಬ್ರ ಜೊತೆ ಫಿಕ್ಸ್ ಆಗಲಿ ಅಂತ ನಾವೆಷ್ಟೆಲ್ಲ ಕಷ್ಟಪಟ್ವಿ. ಆದರೆ ಈಗ ಅವ್ರ ಮದುವೆ ಮಾಡಿಸೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ದೊಡ್ಡವ್ರ ಜೊತೆ ಸಂಬಂಧ ಬೆಳೆಸೋದು ತಪ್ಪ? ಅಪ್ಪನ ಕೈಲಿ ಮದುವೆ ಮಾಡ್ಸೋದಕ್ಕಾಗ್ತಿಲ್ಲ ದೇವ್ರೆ. ಆ ಕಷ್ಟ ನಮ್ಮಿಂದ ನೋಡೋಕ್ಕಾಗ್ತಿಲ್ಲ. ಅವ್ರಿಗೊಂದು ದಾರಿ ತೋರಿಸು, ಅವ್ರಿಗೆ ಶಕ್ತಿ ಕೊಡು. ಈ ಮದುವೆ ನಡೆಯೋ ಹಾಗೆ ಮಾಡಪ್ಪ. ನರಸಿಂಹ, ನನ್ನ ಮಗಳು ಮದುವೆ ಮಾಡೋ ಯೋಗ್ಯತೆನ ನಾ ಪಡ್ಕೊಂಡು ಬಂದಿಲ್ಲ. ಅದಕ್ಕೆ ನನಗೆ ನಾನೇ ಶಿಕ್ಷೆ ಕೊಟ್ಕೋತಾ ಇದ್ದೀನಿ. ಆಪರೇಷನ್ ಟೈಮ್ನಲ್ಲಿ ಪ್ರಾಣಕ್ಕೆ ಯಾವುದೇ ರೀತಿ ತೊಂದರೆ ಕೊಡಬೇಡ. ನನ್ನ ಮಗಳ ಮದುವೆ ನಾನು ನೋಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ನನ್ನ ಆಸೆನ ಈಡೇರಿಸೋ.